ವಿಕ್ರಮ್ ಪಿಯುಸಿ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ವಿಕ್ರಮ್ ಅಕಾಡೆಮಿ 2025-26ನೇ ಶೈಕ್ಷಣಿಕ ವರ್ಷದ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ಪಡೆಯುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಚಿಂತಾಮಣಿ ನಗರದ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನರಸಿಂಹರೆಡ್ಡಿ ತಿಳಿಸಿದರು. ನಗರದ ಚೇಳೂರು ರಸ್ತೆಯಲ್ಲಿ ಇರುವ ಪದವಿ ಪೂರ್ವ ಕಾಲೇಜು ವರ್ಣರಂಜಿತ ಫಲಿತಾಂಶ ಪಡೆದಿದ್ದು, ಚರಣ್ ಕೆಎಂ ಎಂಬ ವಿದ್ಯಾರ್ಥಿ 600 ಅಂಕಗಳಿಗೆ 591 ಅಂಕಗಳನ್ನು ಗಳಿಸುವುದರ ಮೂಲಕ ಚಿಂತಾಮಣಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಏಕೈಕ ಪ್ರತಿಷ್ಠಿತ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಫಲಿತಾಂಶದೊಂದಿಗೆ ನಮ್ಮ ಕಾಲೇಜು ಡಬಲ್ ಹ್ಯಾಟ್ರಿಕ್ನತ್ತ ದಾಪುಗಾಲು ಇಟ್ಟಿರುವ ಶ್ರೇಷ್ಠ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ನಮ್ಮ ವಿದ್ಯಾರ್ಥಿಗಳು ಸಾಧನೆ ತಾಲೂಕು ಮಟ್ಟದಲ್ಲಿ ಪ್ರಥಮ, ಜಿಲ್ಲಾ ಹಂತದಲ್ಲಿ ದ್ವಿತೀಯ ಹಾಗೂ ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನ ಪಡೆದ ಏಕೈಕ ಶ್ರೇಷ್ಠ ಸಂಸ್ಥೆಯಾಗಿದೆ. ಇನ್ನು ಅತ್ಯುನ್ನತ ಶ್ರೇಣಿ 51 ವಿದ್ಯಾರ್ಥಿಗಳು, ಪ್ರಥಮ ಶ್ರೇಣಿ 140 ವಿದ್ಯಾರ್ಥಿಗಳು, ದ್ವಿತೀಯ ದರ್ಜೆ 50 ವಿದ್ಯಾರ್ಥಿಗಳು ಉತ್ತೀರ್ಣ, 9 ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ತಂದುಕೊಟ್ಟು ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನ ಆರಿಸಿದ್ದಾರೆ ಎಂದು ತಿಳಿಸಿದರು. ಕಾರಣೀಭೂತರಾದ ವಿದ್ಯಾರ್ಥಿಗಳಿಗೆ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನರಸಿಂಹರೆಡ್ಡಿ, ಖಜಾಂಚಿ ಡಾಕ್ಟರ್ ವಿಕ್ರಮ್ ಹಾಗೂ ಸಿಇಒ ಪ್ರಿಯಾಂಕಾ, ಸಂಸ್ಥೆಯ ಪ್ರಾಂಶುಪಾಲ ಸುಬ್ಬರಾಯಪ್ಪ ಹಾಗೂ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಅಭಿನಂದಿಸಿದರು. ವರದಿ ಚಂದ್ರಹಳ್ಳಿ ರವಿ, NKS TV4 ಚಿಕ್ಕಬಳ್ಳಾಪುರ. ನಂತರ ಮಧುಸೂದನ್ ಅವರು ಸಹ ಮಕ್ಕಳ ಪ್ರಗತಿ ಮತ್ತು ಶ್ರೇಯಸ್ಸಿಗಾಗಿ ದುಡಿತಕ್ಕಂಥ ಹಿರಿಯ ಉಪನ್ಯಾಸಕರಾಗಿದ್ದಾರೆ. ನಂತರ ಉಪನ್ಯಾಸಕ ವರ್ಗದವರು ವಾಣಿಜ್ಯ ವಿಭಾಗದಲ್ಲಿ ಅವರು ಸಹ ತಮ್ಮ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸುತ್ತಾ ಮಕ್ಕಳ ಪ್ರಗತಿಗೆ ಶ್ರಮಿಸ್ತಾ ಇದ್ದಾರೆ. ನಂತರ ಪತ್ಯಪ್ಪ ಸರ್ ಅವರು ಇವರು ಹಿಂದಿ ಭಾಷೆಯ ಒಂದು ಉಪನ್ಯಾಸಕರಾಗಿ ಮಕ್ಕಳ ಪ್ರಗತಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಮತ್ತೊಬ್ಬ ಉಪನ್ಯಾಸಕರು. ನಂತರ ನಮ್ಮ ಗುರುಗಳು, ಬನ್ನಿ ಗುರುಗಳು, ಯಾಕೆ ನೀವು ಹಿರಿಯರು, ನಮ್ಮ ಇವರು ಜೀವಶಾಸ್ತ್ರ ಉಪನ್ಯಾಸಕ ವರ್ಗದವರು, ಇವರ ವಯಸ್ಸಷ್ಟಿಲ್ಲ, ನಮ್ಮ ಅನುಭವ ನಿಜವಾದ ನಮ್ಮ ಮಾರ್ಗದರ್ಶಕರು. ಇವರು ಕೂಡ ತಮ್ಮ ವಿಷಯದಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದು ಮಕ್ಕಳ ಶ್ರೇಯಸ್ಸಿಗಾಗಿ ದುಡಿತಾ ಇದ್ದಾರೆ. ನಂತರ ಬನ್ನಿ ಸರ್, ಇಲ್ಲ ಅಮರನಾಥ್ ರೆಡ್ಡಿ ಸರ್ ಅಂತ ಹೇಳ್ಬಿಟ್ಟು ಇವರು ಕೆಮಿಸ್ಟ್ರಿ ಉಪನ್ಯಾಸಕರಾಗಿ ಮಕ್ಕಳ ಪ್ರಗತಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಉಪನ್ಯಾಸಕರು, ಉಪನ್ಯಾಸಕ ವರ್ಗದವರಿಗೆ ಮಕ್ಕಳ ಪ್ರಗತಿ ಶ್ರಮಿಸ್ತಾ ಇದ್ದಾರೆ. ಮೇಡಮ್ ಬನ್ನಿ. ಇವರು ಸಹ ಗಣಕ ವಿಭಾಗದ ಉಪನ್ಯಾಸಕರಾಗಿದ್ದಾರೆ. ನಂತರ ಶ್ರೀಯುತ ಬೀರಪ್ಪ ಸರ್ ಅಂತ ಹೇಳ್ಬಿಟ್ಟು ಇವರು ವಾಣಿಜ್ಯಶಾಸ್ತ್ರದ ಉಪನ್ಯಾಸಕರು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಂಗ್ಲ ಭಾಷಾ ಉಪನ್ಯಾಸಕರು. ಇದು ಉಪನ್ಯಾಸಕ ವರ್ಗ ಅನ್ನೋದಕ್ಕಿಂತ ಇದೊಂದು ವಿಕ್ರಮ್ ಕಾಲೇಜಿನ ಕುಟುಂಬ, ವಸುದೈವ ಕುಟುಂಬಂ ಅಂತ ಯಾವ್ದು ಕರೀತೀವ, ಇದು ವಿಕ್ರಮ್ ಕಾಲೇಜಿನ ಕುಟುಂಬ. ಈ ಕುಟುಂಬ ಹೀಗೆ ಇರುವಾಗ, ಈ ಪೋಷಕರ ಬಂಧ ಹೀಗೆ ಇರುವಾಗ ಈ ಮಕ್ಕಳ ಪ್ರಗತಿ ರಾಜ್ಯ ಮಟ್ಟದಲ್ಲಿ ಪ್ರಜ್ವಲಿಸುವ ತರ ಮಾಡ್ತೀವಿ. ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ನನ್ನ ಗುರುಗಳಿಗೂ, ನನ್ನ ಸಿಬ್ಬಂದಿ ವರ್ಗದ ಮಾಧ್ಯಮದವರು ತುಂಬ ಧನ್ಯವಾದಗಳು. ನಮ್ಮ ಕಾಲೇಜಿನ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿ ವರ್ಗ ಅವರ ಪರಿಶ್ರಮ, ಅವರ ಒಂದು ಸಾಧನೆ ಅಂತ ಹೇಳ್ತಾ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಹಿಂಗೆ ಮುಂದುವರಿಸ್ಕೊಂಡು ಹೋಗಲು ನಾನು ಕೋರುತ್ತೇನೆ. ಮತ್ತು ಟಾಪರ್ ಚೇತನ್ KM ಚರಣ್ KM ಕಾಮರ್ಸಲ್ಲಿ 591 ಮಾರ್ಕು ತೆಗೆದು ಜಿಲ್ಲೆಗೆ 2ನೇ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನ, ರಾಜ್ಯದಲ್ಲಿ 6ನೇ ಸ್ಥಾನವನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹಾರಿಸಿದ್ದಾರೆ. ಆಮೇಲೆ ಸೈನ್ಸಲ್ಲಿ ನವ್ಯ NV 579 ಮಾರ್ಕ್ ತಂದು ನಮ್ಮ ಕಾಲೇಜಿನ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ. ಸರ್, ಯಾವ ರೀತಿ ತಾವು ಕೋಆಪರೇಷನ್ ಮಾಡ್ತಾ ಇದ್ದೀರಿ ಸರ್ ವಿದ್ಯಾರ್ಥಿಗಳಿಗೆ ಮತ್ತು ಅವರಿಗೆ? ತುಂಬ ಅವ್ರಿಗೆ ಒಂದು ಒಳ್ಳೆಯ ಫ್ರೀಡಮ್ ಕೊಟ್ಟು ಎಲ್ಲರೂ ಓದಲಿಕ್ಕೆ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಇದನ್ನು ಸೃಷ್ಟಿ ಮಾಡಿ ಅಧ್ಯಾಪಕ ವರ್ಗದವರಿಗೆ ಒಳ್ಳೆಯ ಉತ್ತೇಜನ ಕೊಟ್ಟು ಒಳ್ಳೆಯ ಒಂದು ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಕೊಡೋದಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ಟಿದ್ದೀವಿ. ಅವರಿಗೆ ಒಂದು ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ. ಆ ಫ್ರೀಡಮನ್ನು ಉಪಯೋಗಿಸ್ಕೊಂಡು ಅವರು ಈ ಥರ ಒಂದು ಒಳ್ಳೆಯ ವರ್ಣರಂಜಿತ ಅದ್ವಿತೀಯ ಸಾಧನೆಗೈದಿದೆ ಎಂದು ತಿಳಿಸಲು ಈ ಸಂದರ್ಭದಲ್ಲಿ ಹರ್ಷಿಸುತ್ತೇನೆ. ಸತತ 2ನೇ ಹ್ಯಾಟ್ರಿಕ್ ವಿಜಯದತ್ತ ದಾಪುಗಾಲಿಡ್ತಾ ಇರತಕ್ಕಂಥ ಏಕೈಕ ಪ್ರತಿಷ್ಠಿತ ಕಾಲೇಜು ಅದು ವಿಕ್ರಮ್ ಕಾಲೇಜ್ ಆಗಿದೆ. ಈ ವರ್ಷ ನಮ್ಮ ಕಾಲೇಜು ವತಿಯಿಂದ ದ್ವಿತೀಯ PUCಗೆ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 250 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, 51 ವಿದ್ಯಾರ್ಥಿಗಳು ಅತ್ಯುನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾದರೆ 140 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ಮತ್ತು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಚರಣ್ KM ಎಂಬ ವಿದ್ಯಾರ್ಥಿ 600 ಅಂಕಗಳಿಗೆ 590 ಅಂಕ ಗಳಿಸುವುದರ ಮೂಲಕ 591 ಅಂಕ ಗಳಿಸುವುದರ ಮೂಲಕ ಚಿಂತಾಮಣಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ,
ಜಿಲ್ಲಾ ಹಂತದಲ್ಲಿ ದ್ವಿತೀಯ ಸ್ಥಾನ, ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನ ಕಾಯ್ದುಕೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಸಂಸ್ಥೆ ವಿಕ್ರಮ್ ಪದವಿ ಪೂರ್ವ ಕಾಲೇಜಾಗಿದೆ. ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ ನವ್ಯ ಎನ್ವಿ ಎಂಬ ವಿದ್ಯಾರ್ಥಿನಿ 580 ಅಂಕ ಗಳಿಸುವ ಮೂಲಕ ಆ ತಾಲೂಕು ಹಂತದಲ್ಲೇ ಅತ್ಯುನ್ನತ ಸ್ಥಾನವನ್ನು ಜಿಲ್ಲಾ ಹಂತದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಗುರುತರವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ವಿಕ್ರಮ್ ವಿದ್ಯಾಸಂಸ್ಥೆಗೆ ಸಲ್ತದೆ. ಈ ಒಂದು ಫಲಿತಾಂಶ ಪಡೆಯಲು ವಿದ್ಯಾರ್ಥಿಗಳಿಗೂ ಹಾಗೂ ಉಪನ್ಯಾಸಕ ವರ್ಗದವರು ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ತ್ರಿಮೂರ್ತಿಗಳಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನರಸಿಂಹರೆಡ್ಡಿ ಸರ್ ಅವರಿಗೆ, ಖಜಾಂಚಿಗಳಾಗಿರ್ತಕ್ಕಂಥ ವಿಕ್ರಮ್ ಸರ್ ಅವರಿಗೆ, ಸಿ ಯು ಮೇಡಮ್ ಆಗಿರ್ತಕ್ಕಂಥ ಪ್ರಿಯಾಂಕ ಮೇಡಮ್ ಅವರು ಕೂಡ ನಾನು ನಮ್ಮ ಸಿಬ್ಬಂದಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದು ನಮ್ಮ ಒಂದು ವಿದ್ಯಾಸಂಸ್ಥೆಯ ಶಿಕ್ಷಣ ಹೇಗಿದೆಯಪ್ಪ ಅಂದರೆ, ಒಂದು ತಂದೆಯ ಕೋಪ ಬುದ್ಧಿಯನ್ನು ಕಳಿಸ್ತದೆ, ತಾಯಿಯ ಕೋಪ ಸಂಸ್ಕಾರವನ್ನು ಕಳಿಸ್ತದೆ. ವಿಕ್ರಮ್ ಕಾಲೇಜಿನ ವಿದ್ಯೆ ಸಂಸ್ಕಾರ ಮತ್ತು ಬುದ್ಧಿಯನ್ನು ಕಳಿಸ್ತಂತ ಈ ಸಂದರ್ಭ ಹೇಳ ಬಯಸ್ತೀನಿ. ವಿಜ್ಞಾನ ಆ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿ ವರ್ಗವನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸಗೌರವದಿಂದ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿರ್ತಕ್ಕಂಥವ್ರು ಕೇವಲ ಗುರುಗಳಲ್ಲ, ಸದ್ಗುರುಗಳು. ಗುರು ಅಂದರೆ ಕೇವಲ ಪಠ್ಯದ ವಿಷಯಗಳನ್ನು ಮಾತ್ರ ಬೋಧನೆ ಮಾಡ್ತಕ್ಕಂಥವ್ರು ಗುರುಗಳು. ಪಠ್ಯದ ವಿಷಯದ ಜೊತೆಗೆ ಜೀವನ ಮೌಲ್ಯವನ್ನು ಕಳಿಸ್ತಾ ಇರ್ತಕ್ಕಂಥ ಸದ್ಗುರುಗಳಿಲ್ಲದಿದ್ದರೆ ಅದು ಕೇವಲ ನಮ್ಮ ವಿಕ್ರಮ್ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಇಷ್ಟರ ಮಟ್ಟಿಗೆ ನಮ್ಮ ವಿದ್ಯಾಸಂಸ್ಥೆ ಪ್ರಗತಿ ಹತ್ತ ಫಲಿತಾಂಶದಲ್ಲಿ ಮುನ್ನಡೀತಾ ಇದ್ದರೆ ಇದಕ್ಕೆ ಕಾರಣಕರ್ತರು ನನ್ನ ಸುಸಂಸ್ಕೃತ ಪೋಷಕ ವರ್ಗದವರು. ಹಾಗಾಗಿ ನಾನು ನಮ್ಮ ಪೋಷಕ ವರ್ಗದವರು, ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯ ಪರವಾಗಿ ಕೈ ಮುಗಿದು ನಾನು ಅವರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಪ್ರತಿ ವರ್ಷ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾತಿಯಲ್ಲಿ ಸಹಕಾರ ಕೊಡ್ತಾ ಇರತಕ್ಕಂಥ ನನ್ನ ನೆರೆಯ ತಾಲೂಕು ಮತ್ತು ಜಿಲ್ಲಾ ಹಂತದ ಖಾಸಗಿ, ಅನುದಾನಿತ ಮತ್ತು ಸರ್ಕಾರಿ ಶಾಲೆ ಎಲ್ಲ ಪ್ರೌಢಶಾಲೆ ಗುರುಗಳಿಗೆ ನಾನು ನನ್ನ ಸಿಬ್ಬಂದಿಯ ಪರವಾಗಿ ಅವರ ಸಂಸ್ಕಾರಕ್ಕೆ ಕೈ ಮುಗಿದು ಅವರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ಫಲಿತಾಂಶ ಅವರು ಸಹ ಪಾಲುದಾರರು. ಜೊತೆಗೆ ನಮ್ಮ ವಿಕ್ರಮ್ ವಿದ್ಯಾಸಂಸ್ಥೆಯ ಶಿಕ್ಷಣವನ್ನು ನಾನು ಸೈನ್ಸ್ ಈಕ್ವೇಷನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೈನ್ಸಲ್ಲಿ ಬಹಳ ಪವರ್ಫುಲ್ ಈಕ್ವೇಷನ್ ಯಾವುದಾದ್ರು ಇದೆ ಅಂದರೆ ಅದು E=mc² ಅಂತ ಹೇಳ್ತೀರಿ. ಆದರೆ ನಾನು ಅದೇ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು VC=EF ಅಂತ ಹೇಳ್ತೀನಿ. ಏನು VC=EF ಅಂದರೆ ವಿಕ್ರಮ್ ಕಾಲೇಜ್ ಎಜುಕೇಷನ್ ಇಸ್ ದ ಫ್ಯೂಚರ್ ಅಂತ ಹೇಳ್ತೀನಿ. ಖಂಡಿತ ಇದು ಸತ್ಯ. ಅದನ್ನು ನಾವು ಏನು ನಿರೂಪಣೆ ಮಾಡೋ ಹಂತದಲ್ಲಿ ನಾವು 4ನೇ ಸ್ಥಾನ ಡಬಲ್ ಹ್ಯಾಟ್ರಿಕ್ನಂತ ಮುನ್ನಡೀತಾ ಇರ್ತಕ್ಕಂಥ ಈ ಸಾಧನೆಗೆ ಉತ್ತಮ ಒಂದು ನಿದರ್ಶನ ಅಂತ ಹೇಳ್ತೀನಿ. ಅದೇ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಸೇರ್ಬಯಸ್ತಕ್ಕಂಥ ಎಲ್ಲ ಕೋರ್ಸ್ಗಳಿವೆ. ಸೈನ್ಸಲ್ಲಿ PCMB, PCMCS, ನಂತರ ಕಾಮರ್ಸಲ್ಲಿ HEBA, ನಂತರ EBSS, SEBA ಮತ್ತು MSB ಕೋರ್ಸ್ಗಳಿದೆ. 500 ಅಂಕಗಳು ಯಾರು ಗಳಿಸ್ತಾರೋ ಅವ್ರಿಗೆ ಫ್ರೀ ಎಜುಕೇಷನ್ ಕೂಡ ಕೊಡ್ತಾ ಇದ್ದೀವಿ. ಯಾಕಂದರೆ ವಿಕ್ರಮ್ ವಿದ್ಯಾಸಂಸ್ಥೆ ಧನಾರ್ಜನೆಯ ಸಮಸ್ಯೆ ಅಲ್ಲ, ವಿಕ್ರಮ್ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಸಮಸ್ಯೆ ಅಂತ ಹೇಳ ಬಯಸ್ತೀನಿ. ಹಾಗಾಗಿ ಈ ವರ್ಷ ನಮ್ಮ ಸಂಸ್ಥೆ ಜಿಲ್ಲಾ ಹಂತ, ತಾಲೂಕು ಹಂತ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನ ಗಳಿಸೋದಕ್ಕೆ ಮಗದೊಮ್ಮೆ ನಾನು ಹರಿಸ್ತಾ ಈ ಫಲಿತಾಂಶವನ್ನು ನೀಡಿರ್ತಕ್ಕಂಥ ನನ್ನ ಉಪನ್ಯಾಸಕ ವರ್ಗದವರಿಗೆ ಮತ್ತು ಪೋಷಕರಿಗೆ ತುಂಬ ಧನ್ಯವಾದ ನೀಡ್ತಾ ಇದ್ದೀನಿ. ಜೊತೆಗೆ ವೈಯಕ್ತಿಕ ವಿಷಯಗಳು ಹೇಳೋದು ಮರ್ತ್ಬಿಟ್ಟೆ. ಅಕೌಂಟ್ಸಲ್ಲಿ ಈ ವರ್ಷ ನಮ್ಮಲ್ಲಿ 4 ಜನ 100ಕ್ಕೆ 100 ಪಡ್ಕೊಂಡಿದ್ದಾರೆ. ಇಂಗ್ಲೀಷಲ್ಲಿ 1 ಮಗು 99 ಪಡ್ಕೊಂಡಿದೆ. ಅರ್ಥಶಾಸ್ತ್ರದಲ್ಲಿ 2 ವಿದ್ಯಾರ್ಥಿಗಳು ಬಂದು 100ಕ್ಕೆ 100 ಗಳಿಸಿದ್ದಾರೆ. ನಂತರ ಗಣಿತ ಶಾಸ್ತ್ರದಲ್ಲಿ 1 ಮಗು 100 ಅಂಕ ಗಳಿಸಿದರೆ, ಕನ್ನಡದಲ್ಲಿ ಕೂಡ 99 ಅಂಕ ಗಳಿಸೋದಕ್ಕೆ ಒಂದು ವಿದ್ಯಾರ್ಥಿ ಇದೆ. ಸೊ ಈ ರೀತಿ ಪರಿಪೂರ್ಣ ಹಂತದಲ್ಲಿ ವಿದ್ಯಾರ್ಥಿಗಳ ಮಾನವೀಯ ಮತ್ತು ಅತ್ಯುನ್ನತ ಅಂಕಗಳನ್ನು ಫಲಿತಾಂಶ ನೀಡತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ನನ್ನ ಸಿಬ್ಬಂದಿಯವರು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.